ಬೆಳಗಿನ ಬೆಳಕು. ಅರಣ್ಯಕಾಂಡ 8ನೇ ಅಧ್ಯಾಯ 8ನೇ ವಾಕ್ಯ. ಹಿಟ್ಟು ಮತ್ತು ಎಣ್ಣೆ. ನಾವು ಲೇವಿಯರ ಶುದ್ಧೀಕರಣದ ಮೂಲಕ ಹಾದು ಬಂದಿದ್ದೇವೆ. ಆ ನೀರು, ಕ್ಷೌರದ ಕತ್ತಿ ಮತ್ತು ತೊಳೆದ ವಸ್ತ್ರಗಳನ್ನು ನೋಡಿದ್ದೇವೆ. ನಾವು ಬಲಿಪೀಠದ ಬಳಿ ನಿಂತು 2 ಎತ್ತುಗಳನ್ನು ಸಿದ್ಧವಾಗಿರುವುದನ್ನು ಗಮನಿಸಿದ್ದೇವೆ, ಅಂದರೆ ಪಾಪ ಪರಿಹಾರಕ ಬಲಿ ಮತ್ತು ದಹನ ಬಲಿ. ನಿನ್ನೆ ನಾವು ಇವೆರಡು ಅರ್ಪಣೆಗಳು ಕ್ರಿಸ್ತನಲ್ಲಿ ಹೇಗೆ ತಮ್ಮ ಪರಿಪೂರ್ಣ ನೆರವೇರಿಕೆಯನ್ನು ಹಂಚಿಕೊಂಡವು ಎಂಬುದನ್ನು ನೋಡಿದೆವು. ಆತನ ಪ್ರತಿಷ್ಠಾಪಿತ ಜೀವನವು ಆತನ ದೀಕ್ಷಾಸ್ಥಾನದ ಬಳಿ ಪ್ರಾರಂಭವಾಗಿ ಗೊಲ್ಗೊಥಾದಲ್ಲಿ ಪೂರ್ಣಗೊಂಡಿತು. ಇಂದು ನಾವು ಭಿನ್ನವಾದದ್ದೊಂದರ ಬಳಿಗೆ ಬರುತ್ತಿದ್ದೇವೆ. ಅದು ಮೇಲ್ನೋಟಕ್ಕೆ ಹೆಚ್ಚು ಶಾಂತವಾಗಿ ಕಾಣಿಸುವಂಥದ್ದು, ಆದರೆ ಅದರ ಅರ್ಥದಲ್ಲಿ ಅಷ್ಟೇ ಆಳವಾದದ್ದು. ಮೊದಲನೆಯ ಎತ್ತಾದ ದಹನ ಬಲಿಯ ಜೊತೆಗೆ ಒಂದು ಧಾನ್ಯ ಸಮರ್ಪಣೆಯನ್ನು ತರಲಾಯಿತು. ಎಣ್ಣೆ ಬೆರೆಸಿದ ಉತ್ತಮವಾದ ಹಿಟ್ಟು. ಅಲ್ಲಿ ರಕ್ತವಿರಲಿಲ್ಲ, ಜೀವದ ಬಲಿ ಇರಲಿಲ್ಲ, ಕೇವಲ ಹಿಟ್ಟು ಮತ್ತು ಎಣ್ಣೆ ಅಷ್ಟೇ. ಆದರೂ ಯೆಹೋವನು ಅದನ್ನು ಅಪೇಕ್ಷಿಸಿದನು. ಆತನು ತಾನು ಬಿಡಿಸುತ್ತಿದ್ದ ಸನ್ನಿವೇಶದ ಮತ್ತೊಂದು ಪದರವಾಗಿ ದಹನ ಬಲಿಯ ಪಕ್ಕದಲ್ಲೇ ಉದ್ದೇಶಪೂರ್ವಕವಾಗಿ ಅದನ್ನು ಇರಿಸಿದನು. ಇಂದು ನಾವು ಆ ಧ್ಯಾನ ಸಮರ್ಪಣೆಯು ನಮಗೆ ಏನನ್ನು ತಿಳಿಸುತ್ತಿತ್ತು ಎಂಬುದನ್ನು ಎಚ್ಚರಿಕೆಯಿಂದ ಗಮನಿಸೋಣ. ಅದು ಮೊದಲಿನಿಂದಲೂ ಯಾರನ್ನು ಸೂಚಿಸಿತು ಎಂಬುದನ್ನು ನೋಡೋಣ. ಈ ಧಾನ್ಯ ಸಮರ್ಪಣೆಯ ಕುರಿತು ನಮಗೆ ತಿಳಿಸಲಾದ ಮೊದಲ ಸಂಗತಿ ಎಂದರೆ ಆ ಹಿಟ್ಟು ಉತ್ತಮವಾದ ಹಿಟ್ಟಾಗಿತ್ತು. ಇಬ್ರಿಯ ಭಾಷೆಯಲ್ಲಿ ಇದಕ್ಕೆ ಸುಲೆತ್ ಎನ್ನಲಾಗುತ್ತದೆ. ಇದು ಸಾಮಾನ್ಯ ಮನೆ ಬಳಕೆಯ ಹಿಟ್ಟಾಗಿರಲಿಲ್ಲ. ಇದು ಗೋಧಿಯ ಹಿಟ್ಟಾಗಿತ್ತು, ಬಾರ್ಲಿಯದಲ್ಲ. ಅದನ್ನು ಜಾಗರೂಕತೆಯಿಂದ ಜರಡಿ ಹಿಡಿದು ನುಣ್ಣಗೆ ಬೀಸಲಾದ ಲಭ್ಯವಿರುವ ಅತ್ಯುನ್ನತ ಗುಣಮಟ್ಟದ ಹಿಟ್ಟಾಗಿತ್ತು. ಅದನ್ನು ನಿಮ್ಮ ಕೈಯಲ್ಲಿ ಹಿಡಿದಾಗ ಅಲ್ಲಿ ಯಾವುದೇ ಗಂಟುಗಳಾಗಲಿ, ತರಿತರಿಯಾದ ಭಾಗಗಳಾಗಲಿ ಅಥವಾ ಬೀಸಲ್ಪಡದ ಉಳಿಕೆಗಳಾಗಲಿ ಇರುತ್ತಿರಲಿಲ್ಲ. ಅದರ ಪ್ರತಿಯೊಂದು ಭಾಗವು ಬೀಸುವ ಪ್ರತಿಕ್ರಿಯೆಯ ಮೂಲಕ ಸಂಪೂರ್ಣವಾಗಿ ಹಾದು ಬಂದಿತು. ಅದು ಉದ್ದಕ್ಕೂ ಏಕರೂಪವಾಗಿ, ಶುದ್ಧವಾಗಿ ಮತ್ತು ಸ್ಥಿರವಾಗಿತ್ತು. ಇದು ಕ್ರಿಸ್ತನ ಪರಿಪೂರ್ಣ ಮಾನವತ್ವದ ಚಿತ್ರಣವಾಗಿದೆ. ಆತನ ಗುಣಲಕ್ಷಣಗಳು ಅಸಮತೋಲನದಿಂದ ಕೂಡಿರಲಿಲ್ಲ. ಆತನು ಒಂದು ಕ್ಷಣದಲ್ಲಿ ತಾಳ್ಮೆಯಿಂದಿದ್ದು, ಮಗದೊಂದು ಕ್ಷಣದಲ್ಲಿ ಕಠಿಣವಾಗಿ ನಡೆದುಕೊಳ್ಳುತ್ತಿರಲಿಲ್ಲ. ಆತನು ಸಾರ್ವಜನಿಕವಾಗಿ ಪವಿತ್ರನಾಗಿದ್ದನು. ಯಾರು ನೋಡಿದಾಗ ರಾಜಿ ಮಾಡಿಕೊಳ್ಳುವವನಾಗಿರಲಿಲ್ಲ. ಆತನು ಕೆಲವರೊಂದಿಗೆ ಮೃದುವಾಗಿಯೂ ಇತರರೊಂದಿಗೆ ಕ್ರೂರವಾಗಿಯೂ ಇರಲಿಲ್ಲ. ಆತನ ಗುಣಲಕ್ಷಣಗಳು ಪ್ರತಿಯೊಂದು ಭಾಗದಲ್ಲೂ ಆ ನುಣ್ಣಗಿನ ಹಿಟ್ಟಿನಂತೆ ಇದ್ದವು, ಏಕರೂಪವಾಗಿ, ಸ್ಥಿರವಾಗಿಯೂ. ಎಲ್ಲಿಯೂ ಒಂದೇ ಒಂದು ನೈತಿಕ ಗಂಟಾಗಲಿ ಅಥವಾ ಕಲೆಯಾಗಲಿ ಇಲ್ಲದಂತೆ. ಈ ಜೀವನದಲ್ಲಿ ಆತನು ಎದುರಿಸಿದ ಪರೀಕ್ಷೆಗಳೇ ಆ ಬೀಸುವ ಪ್ರಕ್ರಿಯೆಯಾಗಿದ್ದವು, ಮತ್ತು ಪ್ರತಿ ಬಾರಿಯೂ ಆತನು ಅದರ ಮೂಲಕ ಹಾದು ಬಂದಾಗ ಉಳಿದದ್ದು ಉತ್ತಮವಾದ ಹಿಟ್ಟೇ ಆಗಿತ್ತು. ಪ್ರತಿ ವಿರೋಧವೂ ವಿಭಿನ್ನ ದಿಕ್ಕಿನಿಂದ ಬಂದಿತು, ಆದರೆ ಅದರ ಫಲಿತಾಂಶ ಯಾವಾಗಲೂ ಒಂದೇ ರೀತಿಯ ಶುದ್ಧತೆಯಾಗಿತ್ತು. ಸ್ಥಿರತೆ. ಒಳಗಡೆ ಹೇಗೋ ಹಾಗೆಯೇ ಹೊರಗಡೆಯೂ ಅಂತಹದ್ದೇ ಗುಣಲಕ್ಷಣ. ಯೋಹಾನನು ಸರಳವಾಗಿ ಬರೆಯುತ್ತಾನೆ, ಆತನಲ್ಲಿ ಪಾಪವೇನೂ ಇಲ್ಲ. 1 ಯೋಹಾನ 3ನೇ ಅಧ್ಯಾಯ 5ನೇ ವಾಕ್ಯ. ಇಬ್ರಿಯರಿಗೆ ಬರೆದ ಪತ್ರದ ಕರ್ತವು ಇದನ್ನು ದೃಢೀಕರಿಸುತ್ತಾನೆ. ಆತನು ನಮಗಿರುವಂತೆಯೇ ಎಲ್ಲ ವಿಷಯಗಳಲ್ಲಿಯೂ ಪರೀಕ್ಷಿಸಲ್ಪಟ್ಟವನಾದರೂ ಪಾಪವಿಲ್ಲದವನಾಗಿದ್ದಾನೆ. ಇಬ್ರಿಯರಿಗೆ 4ನೇ ಅಧ್ಯಾಯ 15ನೇ ವಾಕ್ಯ. ಪ್ರತಿಯೊಂದು ಧಾನ್ಯವೂ ಜಜ್ಜಲ್ಪಟ್ಟು ಆರೈಸಲ್ಪಟ್ಟಿವೆ, ಮತ್ತು ಅದರಿಂದ ಹೊರಬಂದುದು ಯಾವಾಗಲೂ ಉತ್ತಮವಾದ ಹಿಟ್ಟೇ ಆಗಿತ್ತು. ಆತನಲ್ಲಿ ಯಾವುದೇ ಅಶುದ್ಧತೆಯು ಎಂದಿಗೂ ಕಂಡುಬರಲಿಲ್ಲ. ಆ ಹಿಟ್ಟಿನಲ್ಲಿ ಯಾವುದೇ ಹುಳಿ ಇರಲಿಲ್ಲ. ಈ ವಿವರವು ಅತ್ಯಂತ ಮುಖ್ಯವಾಗಿದೆ. ಪವಿತ್ರ ಗ್ರಂಥದುದ್ದಕ್ಕೂ ಹುಳಿಯು ಸದಾ ಪಾಪ.
ಭ್ರಷ್ಟಾಚಾರ ಮತ್ತು ಸುಳ್ಳು ಬೋಧನೆಯನ್ನು ಪ್ರತಿನಿಧಿಸುತ್ತದೆ. ಅದರ ಸ್ವಭಾವವೇ ತಾನು ಮುಟ್ಟುವ ಪ್ರತಿಯೊಂದರಲ್ಲೂ ಅದೃಶ್ಯವಾಗಿ ಹರಡುತ್ತಾ ಚಪ್ಪಟೆಯಾಗಿ ಇರಬೇಕಾದುದನ್ನು ಉಬ್ಬುವಂತೆ ಮಾಡುವುದಾಗಿದೆ. ಧಾನ್ಯ ಸಮರ್ಪಣೆಯಲ್ಲಿ ಯಾವುದೇ ಹುಳಿ ಇರಬಾರದು ಎಂದು ಯೆಹೋವನು ಆಜ್ಞಾಪಿಸಿದನು. ಯಾಜಕಕಾಂಡ 2ನೇ ಅಧ್ಯಾಯ 11ನೇ ವಾಕ್ಯ. ಇದು ಆಕಸ್ಮಿಕವಾಗಿರಲಿಲ್ಲ. ಅದು ಆ ಅರ್ಪಣೆಯು ಏನನ್ನು ಪ್ರತಿನಿಧಿಸುತ್ತದೆ ಎಂಬುದರ ವಿಷಯವಾಗಿತ್ತು. ಕ್ರಿಸ್ತನಲ್ಲಿ ಯಾವುದೇ ಭ್ರಷ್ಟಾಚಾರವು ಕೆಲಸ ಮಾಡುತ್ತಿರಲಿಲ್ಲ. ಮೇಲ್ನೋಟಕ್ಕೆ ಶುದ್ಧವಾಗಿ ಕಾಣುವುದರ ಒಳಗಡೆ ಹರಡುವ ಯಾವುದೇ ಪಾಪವಿರಲಿಲ್ಲ. ಯಾವುದೇ ರೀತಿಯ ನೈತಿಕ ಹುಳಿಯಿರಲಿಲ್ಲ. ಪಾಪವನ್ನರಿಯದ ಆತನನ್ನು ನಮಗೋಸ್ಕರ ಪಾಪವಾಗ ಮಾಡಿದನು. 2 ಕೊರಿಂಥದವರಿಗೆ 5ನೇ ಅಧ್ಯಾಯ 21ನೇ ವಾಕ್ಯ. ನಮ್ಮ ಪಾಪಗಳನ್ನು ಹೊರಗಿನಿಂದ ಆತನ ಮೇಲೆ ಹೊರಿಸಬೇಕಾಯಿತು ಎಂಬ ಸತ್ಯವೇ ಅದ್ಯಾವುದೂ ಆತನ ಒಳಗಿಂದ ಹುಟ್ಟಿದ್ದಲ್ಲ ಎಂಬುದನ್ನು ದೃಢೀಕರಿಸುತ್ತೇವೆ. ಹಿಟ್ಟು ಹುಳಿಯಿಲ್ಲದಾಗಿತ್ತು. ಆ ಮನುಷ್ಯನು ಪಾಪವಿಲ್ಲದವನಾಗಿದ್ದನು. ಆ ಹಿಟ್ಟು ಒಣಗಿರಲಿಲ್ಲ. ಇಲ್ಲಿಯೇ ಧಾನ್ಯ ಸಮರ್ಪಣೆಯು ವಿಶೇಷವಾಗಿ ಸುಂದರವಾಗುತ್ತದೆ. ಆ ಹಿಟ್ಟು ಒದ್ದೆಯಾಗಿತ್ತು, ಅಂದರೆ ಆಲಿವ್ ಎಣ್ಣೆಯಿಂದ ಸಂಪೂರ್ಣವಾಗಿ ನೆನೆಸಲ್ಪಟ್ಟಿತು. ಕೇವಲ ಮೇಲಿನಿಂದ ಚಿಮುಕಿಸಿದ್ದಲ್ಲ, ಲಘುವಾಗಿ ಸವರಿದ್ದಲ್ಲ. ಆ ಪದವು ಎಣ್ಣೆಯನ್ನು ಹಿಟ್ಟಿನೊಂದಿಗೆ ಸಂಪೂರ್ಣವಾಗಿ ಬೆರೆಸಿ ಹದಗೊಳಿಸಲಾಗಿತ್ತು ಎಂಬ ಅರ್ಥವನ್ನು ನೀಡುತ್ತದೆ. ಇದರಿಂದಾಗಿ ಹಿಟ್ಟಿನ ಪ್ರತಿಯೊಂದು ಭಾಗವನ್ನು ಎಣ್ಣೆಯು ಮುಟ್ಟಿತು. ಮತ್ತು ನ್ಯಾಯಪ್ರಮಾಣದ ಉದ್ದಕ್ಕೂ ಆಲಿವ್ ಎಣ್ಣೆಯು ರೂಹ ಅಹೋತೇಜ್, ಅಂದರೆ ಯೆಹೋವನ ಪವಿತ್ರಾತ್ಮನ ನಿರಂತರ ಸಂಕೇತವಾಗಿದೆ. ಅರಸರ ಮತ್ತು ಯಾಜಕರ ಅಭಿಷೇಕದಿಂದ ಹಿಡಿದು ದೀಪಸ್ತಂಭವು ರಾತ್ರಿ ಇಡೀ ಉರಿಯುವಂತೆ ಮಾಡುತ್ತಿದ್ದ ಎಣ್ಣೆಯವರೆಗೆ ಆಲಿವ್ ಎಣ್ಣೆಯು ದೈವಿಕ ಅಭಿಷೇಕ, ದೈವಿಕ ಶಕ್ತಿ ಮತ್ತು ಕಾರ್ಯನಿರ್ವಹಿಸುವ ಆತ್ಮನ ಸನ್ನಿಧಿಯನ್ನು ಕುರಿತು ಮಾತನಾಡುತ್ತದೆ. ಕ್ರಿಸ್ತನು ಕೇವಲ ನಿರ್ದಿಷ್ಟ ಕೆಲಸಗಳಿಗಾಗಿ ಅಪರೂಪವಾಗಿ ಆತನನ್ನು ಪಡೆದುಕೊಂಡನು. ಈ ಕೆಲಸಗಳನ್ನ ಮಧ್ಯದ ಸಮಯದಲ್ಲಿ ತನ್ನ ಸ್ವಂತ ಬಲದಿಂದ ಕಾರ್ಯನಿರ್ವಹಿಸುತ್ತಿದ್ದ ಮನುಷ್ಯನಲ್ಲ. ಆತನಿಗೆ ಮಿತಿಯಿಲ್ಲದೆ ಅಭಿಷೇಕಿಸಲಾಗಿತ್ತು. ಎಣ್ಣೆಯು ಹಿಟ್ಟಿನಿಂದ ಪ್ರತಿಯೊಂದು ಭಾಗದಲ್ಲೂ ಹರಡಿಕೊಂಡಂತೆ ಆತ್ಮನು ಆತನ ಮೇಲೆ ಮತ್ತು ಆತನ ಮೂಲಕ ಸಂಪೂರ್ಣವಾಗಿ ಸುರಿಸಲ್ಪಟ್ಟಿದ್ದನು. ಆತನ ದೀಕ್ಷಾಸ್ನಾನದ ಸಮಯದಲ್ಲಿ ಆತ್ಮನು ಪಾರಿವಾಳದಂತೆ ಆತನ ಮೇಲೆ ಇಳಿದು ಬಂದು ನೆಲೆಸಿತು. ಯೋಹಾನ ಬರೆದ ಪತ್ರಿಕೆ 1ನೇ ಅಧ್ಯಾಯ 32 ಮತ್ತು 33. ಪೇತ್ರನು ಅಪೊಸ್ತಲರ ಕೃತ್ಯಗಳನ್ನು 10ನೇ ಅಧ್ಯಾಯ 38ರಲ್ಲಿ ಇದನ್ನು ಸ್ಪಷ್ಟವಾಗಿ ಹೇಳಿದ್ದಾನೆ. ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮನಿಂದಲೂ ಶಕ್ತಿಯಿಂದಲೂ ಅಭಿಷೇಕಿಸಿದನು. ಪ್ರತಿಯೊಂದು ಸ್ಪಷ್ಟತೆ, ಪ್ರತಿಯೊಂದು ಬೋಧನೆ, ಅಧಿಕಾರದ ಪ್ರತಿಯೊಂದು ಕ್ಷಣ, ಕರುಣೆಯ ಪ್ರತಿಯೊಂದು ಕಾರ್ಯ, ಪ್ರಾರ್ಥನೆಯ ಪ್ರತಿಯೊಂದು ರಾತ್ರಿ, ಇವೆಲ್ಲವೂ ಆತ್ಮದಿಂದ ಹದಗೊಳಿಸಲ್ಪಟ್ಟಿದ್ದವು. ಹಿಟ್ಟಿನಲ್ಲಿ ಕೇವಲ ಒಣಗಿದ ಯಾವುದೇ ಭಾಗವಿರಲಿಲ್ಲ. ಆತನ ಜೀವನದ ಯಾವುದೇ ಭಾಗಕ್ಕೂ ಎಣ್ಣೆ ತಲುಪದೇ ಇರಲಿಲ್ಲ. ಆತ್ಮನು ಆತನ ಸೇವೆಗೆ ಒಂದು ಪೂರಕವಾಗಿರಲಿಲ್ಲ. ಬದಲಾಗಿ ಆ ಇಡೀ ಅರ್ಪಣೆಯನ್ನು ಒಟ್ಟುಗೂಡಿಸಿ ಸುಗಂಧಭರಿತವಾಗಿಸಿ ಯೆಹೋವನಿಗೆ ಪ್ರಸ್ತುತಪಡಿಸಲು ಯೋಗ್ಯವಾಗಿಸಿದ ಎಣ್ಣೆಯಾಗಿದ್ದನು. ಈಗ ಹಿಟ್ಟು ಮತ್ತು ಎಣ್ಣೆ ಒಟ್ಟಾಗಿ ನಮಗೆ ಅತ್ಯಂತ ಆಳವಾದ ಮತ್ತು ವೈಯಕ್ತಿಕವಾದ ಒಂದು ಸಂಗತಿಯನ್ನು ತಿಳಿಸುತ್ತವೆ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 22ನೇ ವಾಕ್ಯ ಕ್ರಿಸ್ತನನ್ನು ದೇವರಿಂದ ದೃಢೀಕರಿಸಲ್ಪಟ್ಟ ಮನುಷ್ಯ ಎಂದು ವಿವರಿಸುತ್ತದೆ. ದೇವರು ಮನುಷ್ಯನಂತೆ ಕೇವಲ ಕಾಣಿಸಿಕೊಂಡದ್ದನ್ನಲ್ಲ, ಬದಲಾಗಿ ಒಬ್ಬ ನಿಜವಾದ ಮನುಷ್ಯನಾಗಿ ಯೆಹೋವನಿಗೆ ದೃಢೀಕರಿಸಲ್ಪಟ್ಟು ಮತ್ತು ಸಬಲೀಕರಣನಾಗಿದ್ದನು. ಧಾನ್ಯ ಸಮರ್ಪಣೆಯು ಇದನ್ನೇ ಹೇಳುತ್ತದೆ. ಪರಿಪೂರ್ಣ ಮಾನವತ್ವ ಸಂಪೂರ್ಣವಾಗಿ ಆತ್ಮನಿಂದ ಅಭಿಷೇಕಿಸಲ್ಪಟ್ಟದ್ದು. ಆತನು ನಮಗೆ ಲಭ್ಯವಿಲ್ಲದ ಸಂಪನ್ಮೂಲಗಳನ್ನು ಬಳಸಿಕೊಂಡು ತನ್ನ ಜೀವನವನ್ನು ನಡೆಸಲಿಲ್ಲ. ಆತನು ಆತ್ಮದಿಂದ ತುಂಬಿದ ಮನುಷ್ಯನಾಗಿ ಬದುಕಿದನು.
ವಿಧೇಯನಾಗಿ ಶರಣಾದವನಾಗಿ ತಂದೆಯ ಮೇಲೆ ಆಧಾರಿತನಾಗಿದ್ದನು. ಅದಕ್ಕಾಗಿ ಆತನ ಜೀವನವು ನಮ್ಮ ಜೀವನಕ್ಕೆ ಮಾದರಿಯಾಗಬಲ್ಲದು. ನುಣ್ಣಗಿನ ಹಿಟ್ಟು ನಾವು ಏನಾಗಲು ಕರೆಯಲ್ಪಟ್ಟಿದ್ದೇವೆ ಎಂಬುದನ್ನು ತೋರಿಸುತ್ತದೆ. ಎಣ್ಣೆಯು ಅದು ಹೇಗೆ ಸಾಧ್ಯ ಎಂಬುದನ್ನು ತೋರಿಸುತ್ತದೆ. ಮತ್ತು ಇವೆರಡು ಒಟ್ಟಾಗಿ ಒಂದು ಮಾನವ ಜೀವನವನ್ನು ಸಂಪೂರ್ಣವಾಗಿ ಯೆಹೋವನಿಗೆ ಒಪ್ಪಿಸಿಕೊಟ್ಟಾಗ ಅದು ಹೇಗೆ ಕಾಣುತ್ತದೆ ಎಂಬುದನ್ನು ತೋರಿಸುತ್ತದೆ. ನಾವು ನಿರ್ಲಕ್ಷಿಸಬಾರದ ಧಾನ್ಯ ಸಮರ್ಪಣೆಯ ಇನ್ನೊಂದು ಆಯಾಮವಿದೆ. ಧಾನ್ಯವು ಅರಣ್ಯದಲ್ಲಿ ಕೇವಲ ಸುಮ್ಮನೆ ಬಿದ್ದಿರುವುದನ್ನು ಕಂಡುಕೊಂಡದ್ದಲ್ಲ. ಅದನ್ನು ಬೆಳೆಸಬೇಕಾಗಿತ್ತು. ಒಬ್ಬ ರೈತನು ನೆಲವನ್ನು ಹದಗೊಳಿಸಿ ಬೀಜವನ್ನು ಬಿತ್ತಿ ಋತುಮಾನಗಳವರೆಗೆ ಕಾಯ್ದು ಸುಗ್ಗಿಯನ್ನು ಕೊಯ್ದು ಧಾನ್ಯವನ್ನು ಒಕ್ಕಿ ತದನಂತರ ಅದನ್ನು ಹಿಟ್ಟಾಗಿ ಬೆಳೆಸಬೇಕಾಗಿತ್ತು. ಧಾನ್ಯ ಸಮರ್ಪಣೆಯು ಉದ್ದೇಶಪೂರ್ವಕವಾದ ತಾಳ್ಮೆಯ ಬೆಲೆಬಾಳುವ ಮಾನವ ಶ್ರಮದ ಫಲವಾಗಿತ್ತು. ಭೂಮಿಯು ದೀರ್ಘ ಮತ್ತು ಜಾಗರೂಕ ಕೆಲಸದ ಮೂಲಕ ತನ್ನೊಳಗಿರುವುದನ್ನು ಫಲವಾಗಿ ನೀಡಿತು. ನಂತರ ಆ ಫಲವನ್ನು ಯೆಹೋವನಿಗೆ ಮರಳಿ ಅರ್ಪಿಸಲಾಯಿತು. ಇದಕ್ಕಾಗಿಯೇ ಧಾನ್ಯ ಸಮರ್ಪಣೆಯು ಕೃತಜ್ಞತೆ ಮತ್ತು ಮೊದಲನೆಯದಾಗಿ ಭೂಮಿಯನ್ನು ಮಳೆಯನ್ನು ನೀಡಿದಾತನಿಗೆ ಮಾನವ ಕೈಗಳ ಶ್ರಮವನ್ನು ಮರಳಿ ಒಪ್ಪಿಸುವುದನ್ನು ಸೂಚಿಸುತ್ತಿತ್ತು. ಅದೇ ರೀತಿಯಲ್ಲಿ ಯೆಹೋವನಿಗೆ ಕ್ರಿಸ್ತನು ಸಲ್ಲಿಸಿದ ಸಮರ್ಪಿತ ಸೇವೆಯು ಜೀವನವು ಸುಲಭವಾಗಿ ಬಂದದ್ದಲ್ಲ. ಅದು ಸರಳವಾಗಿ ಅಥವಾ ಸ್ವಯಂಚಾಲಿತವಾಗಿ ಆಗಿದ್ದಲ್ಲ. ಇಬ್ರಿಯರಿಗೆ 5ನೇ ಅಧ್ಯಾಯ 8ನೇ ವಾಕ್ಯ ನಮಗೆ ತಿಳಿಸುವುದೇನೆಂದರೆ, ಆತನು ಅನುಭವಿಸಿದ ಶ್ರಮೆಗಳಿಂದ ವಿಧೇಯತೆಯನ್ನು ಕಲಿತುಕೊಂಡನು. ನಜರೇತಿನಿಂದ ಗೊಲ್ಗೊಥಾವರೆಗಿನ ಪ್ರತಿಯೊಂದು ಹೆಜ್ಜೆಯು ತನ್ನ ತಂದೆಯ ಚಿತ್ತಕ್ಕೆ ಉದ್ದೇಶಪೂರ್ವಕವಾಗಿ ಬೆಲೆಬಾಳುವ ಸಮರ್ಪಣೆಯನ್ನು ತಂದ ಹೆಜ್ಜೆಯಾಗಿತ್ತು. ಆತನ ದೀಕ್ಷಾಸ್ನಾನದ ಬಳಿ ನೆಲವನ್ನು ಸಿದ್ಧಪಡಿಸಲಾಯಿತು. ಗಲಿಲಾಯದ ಒಂದು ಮನೆಯಲ್ಲಿ 30 ವರ್ಷಗಳ ಶಾಂತ ಅಡಗಿದ ವಿಧೇಯತೆಯ ಮೂಲಕ ಬೀಜವನ್ನು ಬಿತ್ತಲಾಯಿತು. ಅದನ್ನು 3.5 ವರ್ಷಗಳ ಸೇವೆಯ ಮೂಲಕ ಬೆಳೆಯಿತು. ತಿರಸ್ಕಾರ, ತಪ್ಪು ತಿಳುವಳಿಕೆ, ಆಯಾಸ, ಪ್ರಲೋಭನೆ ಮತ್ತು ಆತನನ್ನು ದ್ವೇಷಿಸಿದವರ ಒತ್ತಡಗಳ ಮೂಲಕ ಅದು ಸಾಗಿತು. ಗೆತ್ಸೇಮನೆಯಲ್ಲಿ ಅದನ್ನು ಒಕ್ಕಲಾಯಿತು. ಅಲ್ಲಿ ಆತನು ರಕ್ತದ ಹನಿಗಳಂತೆಯೇ ಬೆವೆತು, ನನ್ನ ಚಿತ್ತವಲ್ಲ ನಿನ್ನದೇ ಆಗಲಿ ಅಂದನು. ಮತ್ತು ಸುಗ್ಗಿಯ ಗೊಲ್ಗೊಥಾದಲ್ಲಿ ಬಂದಿತು. ಅಲ್ಲಿ ಆತನು ಪೂರ್ಣ ಹೃದಯದಿಂದ ಮುಗಿಯಿತು ಎಂದು ಹೇಳಲು ಸಾಧ್ಯವಾಯಿತು. ಧಾನ್ಯ ಸಮರ್ಪಣೆಯು ಇವೆಲ್ಲವೂ ಆಕಸ್ಮಿಕವಾಗಿ ನಡೆದದ್ದಲ್ಲ ಎಂದು ಹೇಳುತ್ತದೆ. ಅದು ಪ್ರತಿಯೊಂದು ಹಂತದಲ್ಲೂ ಸಂಪೂರ್ಣವಾಗಿ ಉದ್ದೇಶಪೂರ್ವಕವಾಗಿ ಯೆಹೋವನ ಕಡೆಗೆ ನಿರ್ದೇಶಿಸಲ್ಪಟ್ಟ ಜೀವನದ ಫಲವಾಗಿತ್ತು. ಬಲಿಪೀಠದ ಮೇಲೆ ಪ್ರಸ್ತುತಪಡಿಸಲಾಗುತ್ತಿರುವುದನ್ನು ಅದನ್ನೇ. ಕೇವಲ ಒಂದು ಕ್ಷಣದ ಬಲಿಯಲ್ಲ, ಬದಲಾಗಿ ಜೀವಮಾನದ ಬಲಿ. ಧಾನ್ಯ ಸಮರ್ಪಣೆಯನ್ನು ಪ್ರಸ್ತುತಪಡಿಸಿದಾಗ ಯಾಜಕನು ಅದನ್ನೆಲ್ಲ ಸುಡುತ್ತಿರಲಿಲ್ಲ. ಅವನು ಒಂದು ಹಿಡಿಯಷ್ಟು ಭಾಗವನ್ನು ತೆಗೆದುಕೊಳ್ಳುತ್ತಿದ್ದನು. ಇದನ್ನು ಜ್ಞಾಪಕಾರ್ಥ ಭಾಗ ಎಂದು ಕರೆಯಲಾಗುತ್ತಿತ್ತು ಮತ್ತು ಅದನ್ನು ಬಲಿಪೀಠದ ಮೇಲೆ ಸುಡಲಾಗುತ್ತಿತ್ತು. ಆ ಹೊಗೆಯು ಯೆಹೋವನಿಗೆ ಹಿತಕರವಾದ ಸುವಾಸನೆಯಾಗಿತ್ತು, ಮೇಲಕ್ಕೆ ಏರುತ್ತಿತ್ತು. ಇದು ತಂದೆಯ ಮುಂದೆ ಅರ್ಪಿಸಲಾಗುತ್ತಿರುವ ಸಮರ್ಪಣೆಯ ಜ್ಞಾಪಕವಾಗಿತ್ತು. ಧಾನ್ಯ ಸಮರ್ಪಣೆಯ ಉಳಿದ ಭಾಗವು ವ್ಯರ್ಥವಾಗುತ್ತಿರಲಿಲ್ಲ. ಅದು ಆರೋನನಿಗೆ ಮತ್ತು ಅವನ ಪುತ್ರರಿಗೆ ಆಹಾರವಾಯಿತು. ಪ್ರಸ್ತುತಪಡಿಸಲಾದ ಅರ್ಪಣೆಯಿಂದಲೇ ಅವರು ಬದುಕಿದ ಯಾಜಕರು ಆದುದರಿಂದ ಉಂಡರು. ಅದು ಅವರ ಪೋಷಣೆಯಾಯಿತು, ಅವರ ದೈನಂದಿನ ಜೀವನೋಪಾಯವಾಯಿತು. 2 ಭಾಗಗಳು ನಮಗೆ ಕ್ರಿಸ್ತನನ್ನು ಕುರಿತು ಮಾತನಾಡುತ್ತವೆ. ಬಲಿಪೀಠದ ಮೇಲೆ ಉರಿಯುತ್ತಾ ಯೆಹೋವನ ಮುಂದೆ ಹಿತಕರವಾದ ಸುವಾಸನೆಯಾಗಿ ಮೇಲಕ್ಕೆ ಏರುವ ಜ್ಞಾಪಕಾರ್ಥ ಭಾಗವು ಪೌಲನು ಎಫೆಸದವರಿಗೆ 5ನೇ ಅಧ್ಯಾಯ 2ರಲ್ಲಿ ಘೋಷಿಸುವುದನ್ನು ಸೂಚಿಸುತ್ತದೆ.
ಕ್ರಿಸ್ತನು ನಮ್ಮನ್ನು ಪ್ರೀತಿಸಿ ನಮಗೋಸ್ಕರ ತನ್ನನ್ನು ಯೆಹೋವನಿಗೆ ಸುಗಂಧ ವಾಸನೆಯಾದ ಕಾಣಿಕೆಯನ್ನಾಗಿಯೂ ಯಜ್ಞವನ್ನಾಗಿಯೂ ಒಪ್ಪಿಸಿಕೊಟ್ಟನು. ಆತನ ಯಜ್ಞವು ಕೇವಲ ಇತಿಹಾಸದ ಕಣ್ಮರೆಯಾಗಿರಲಿಲ್ಲ. ಅದು ತಂದೆಯ ಮುಂದೆ ನಿರಂತರವಾಗಿ ಮೇಲಕ್ಕೆ ಏರುತ್ತದೆ. ಯೆಹೋವನ ಮುಂದೆ ಎಂದಿಗೂ ತಣ್ಣಗಾಗದ, ಎಂದಿಗೂ ಮುಸುಕಾಗದ, ಎಂದಿಗೂ ಪುನರಾವರ್ತನೆಯಾಗಬೇಕಾಗಿ ಇಲ್ಲ. ಒಂದು ಜ್ಞಾಪಕವದು, ಆ ಹೊಗೆ ಇನ್ನೂ ಏರುತ್ತಲೇ ಇದೆ. ಮತ್ತು ಯಾಜಕರ ಭಾಗವಾದ ಯಾಜಕರು ಯಾವುದರಿಂದ ಬದುಕುತ್ತಿದ್ದರೋ ಇನ್ನೂ ಉಳಿಯದ ಭಾಗವು ಯೋಹಾನ ಬರೆದ ಪತ್ರಿಕೆ 6ನೇ ಅಧ್ಯಾಯ 57ರಲ್ಲಿ ಕ್ರಿಸ್ತನು ಹೇಳಿದ ಮಾತನ್ನು ಸೂಚಿಸುತ್ತದೆ. ನನ್ನನ್ನು ತಿನ್ನುವವನು ನನ್ನಿಂದಲೇ ಬದುಕುವನು. ಯಾಜಕನು ಧಾನ್ಯ ಸಮರ್ಪಣೆಯಿಂದ ಬದುಕಿದರು. ನಾವು ಕ್ರಿಸ್ತನಿಂದ ಬದುಕುತ್ತೇವೆ. ಆತನ ಜೀವನ, ಆತನ ವಿಧೇಯತೆ, ಆತನ ಪರಿಪೂರ್ಣ ಮಾನವತ್ವ, ಆತನ ಆತ್ಮನಿಂದ ತುಂಬಿದ ನಡಿಗೆ, ಇವು ನಾವು ಕೇವಲ ದೂರದಿಂದ ನೋಡಿ ಪ್ರಶಂಸಿಸುವ ಸಂಗತಿಗಳಲ್ಲ. ಇವುಗಳನ್ನು ನಾವು ಭುಜಿಸುತ್ತೇವೆ. ಅವು ನಮ್ಮನ್ನು ಘೋಷಿಸುತ್ತವೆ. ಯೆಹೋವನು ನಮ್ಮನ್ನು ಬದುಕಲು ಕರೆದಿರುವ ಜೀವನಕ್ಕೆ ನಾವು ನಮ್ಮ ಪೂರೈಕೆಯಾಗುತ್ತೇವೆ. ನಾವು ಸ್ವಲ್ಪ ಹಿಂದೆ ಸರಿದು ಇಡೀ ಚಿತ್ರಣವನ್ನು ನೋಡಿದಾಗ ಆ 2 ಎತ್ತುಗಳು ಪ್ರಾರಂಭಿಸಿದ್ದನ್ನು ಈ ಧಾನ್ಯ ಸಮರ್ಪಣೆಯು ಹೇಗೆ ಸಂಪೂರ್ಣವಾಗಿ ಪೂರ್ಣಗೊಳಿಸುತ್ತದೆ ಎಂಬುದನ್ನು ನಾವು ಕಾಣುತ್ತೇವೆ. ಪಾಪ ಪರಿಹಾರಕ ಬಲಿಯು ನಮ್ಮ ಅಪರಾಧವನ್ನು ಪರಿಹರಿಸಿತು. ದಹನ ಬಲಿಯು ಸಂಪೂರ್ಣ ಪ್ರತಿಷ್ಠಾಪನೆಯನ್ನು ಘೋಷಿಸಿತು. ಮತ್ತು ಈಗ ಧಾನ್ಯ ಸಮರ್ಪಣೆಯು ಹೀಗೆ ಹೇಳುತ್ತದೆ. ಮತ್ತು ಆ ಪ್ರತಿಷ್ಠಾಪನ ಜೀವನವು ಬದುಕುವ ಕ್ರಮದಲ್ಲಿ ವಾಕ್ಯಬದ್ಧವಾಗಿ ಹೇಗೆ ಕಾಣಿಸುತ್ತಿತ್ತು ಎಂಬುದನ್ನು ಇಲ್ಲಿದೆ. ಉತ್ತಮವಾದ ಹಿಟ್ಟು ಪ್ರತಿಯೊಂದು ಶೋಧನೆಯ ಮೂಲಕ ಅರೆಯಲ್ಪಟ್ಟರೂ ಯಾವುದೇ ಒಂದು ಅಶುದ್ಧತೆಯ ಗಂಟು ಇಲ್ಲದ, ಸಂಪೂರ್ಣ ಸ್ಥಿರವಾದ, ಪಾಪವಿಲ್ಲದ ಗುಣಲಕ್ಷಣವದು. ಎಲ್ಲಿಯೂ ಎಂದಿಗೂ ಯಾವುದೇ ರೀತಿಯ ಹುಳಿಯಿಲ್ಲದ, ಭ್ರಷ್ಟತೆ ಇಲ್ಲದೆ ಸ್ಥಿತಿ ಇದು. ಪ್ರತಿಯೊಂದು ಭಾಗದಲ್ಲೂ ಹರಡಿಕೊಂಡ ಆಲಿವ್ ಎಣ್ಣೆ ಒಂದೇ ಒಂದು ಕ್ಷಣದ ಒಣಗಿರದ, ಸಂಪೂರ್ಣವಾಗಿ ಆತ್ಮನ ಶಕ್ತಿ ಮತ್ತು ಅಭಿಷೇಕಿಸಿದ ಬದುಕಿದ ಜೀವನವದು. ಮತ್ತು ಬೆಲೆಬಾಳುವ ತಾಳ್ಮೆಯ ಉದ್ದೇಶಪೂರ್ವಕ ಶ್ರಮದ ಫಲ 33 ವರ್ಷಗಳ ಸಿದ್ಧಪಡಿಸಿದ ನೆಲ, ಬಿತ್ತಿದ ಬೀಜ ಮತ್ತು ತಂದ ಸುಗ್ಗಿ, ಪ್ರತಿಯೊಂದು ಹೆಜ್ಜೆಗೂ ತಂದೆಯ ಕಡೆಗೆ ನಿರ್ದೇಶಿಸಲ್ಪಟ್ಟಿತು. ಗೊಲ್ಗತದ ಬಲಿಪೀಠದ ಮೇಲೆ ಇರಿಸಲ್ಪಟ್ಟದ್ದು ಇದನ್ನೇ. ಇದು ಕೇವಲ ಪಾಪವನ್ನು ಭರಿಸುವ ಒಂದು ವ್ಯವಹಾರ ಮಾತ್ರವಾಗಿರಲಿಲ್ಲ. ಆದಾಗ್ಯೂ ಅದು ಸಂಪೂರ್ಣವಾಗಿ ಮತ್ತು ಅಂತಿಮವಾಗಿ ಹಾಗೆಯೇ ಇತ್ತು. ಆದರೆ ಅದು ಇಡೀ ಜೀವನದ ಅರ್ಪಣೆಯಾಗಿತ್ತು. ಶ್ರೇಷ್ಠವಾದುದು, ಶುದ್ಧವಾದುದು, ಅಭಿಷೇಕಿಸಲ್ಪಟ್ಟದ್ದು, ಶ್ರಮಪಟ್ಟದ್ದು, ಸುಗಂಧ ಭರಿತವಾದದ್ದು, ಯೆಹೋವನಿಗೆ ಸಂಪೂರ್ಣ ನೀಡಲ್ಪಟ್ಟದ್ದನ್ನು ಹೊರತುಪಡಿಸಿ ಬೇರೇನೂ ಆಗಿರದ ಜೀವನವದು. ಮತ್ತು ಆ ಜ್ಞಾಪಕಾರ್ಥ ಭಾಗವು ಈಗಲೂ ತಂದೆಯ ಮುಂದೆ ಮೇಲಕ್ಕೆ ಏರುತ್ತಲೇ ಇದೆ. ಮತ್ತು ನಾವು ಆ ಯಾಜಕರಂತೆ ಅರ್ಪಿಸಲ್ಪಟ್ಟಿದ್ದರಿಂದಲೇ ಬದುಕುತ್ತೇವೆ. ಆ ಅರ್ಪಣೆಯು ನಮಗೆ ಆಹಾರ ನೀಡುತ್ತದೆ. ಆ ವಿಧೇಯತೆಯು ನಮ್ಮನ್ನು ಘೋಷಿಸುತ್ತದೆ. ಕ್ರಿಸ್ತನ ಆತ್ಮ ಅಭಿಷೇಕಿತ ಮಾನವತ್ವವು ಯೆಹೋವನ ಮುಂದೆ ನಮ್ಮ ಸ್ವಂತ ನಡಿಗೆಗೆ ಮಾದರಿಯ ಮತ್ತು ಪೂರೈಕೆಯೂ ಆಗುತ್ತದೆ. ಒಂದೇ ಧಾನ್ಯ ಸಮರ್ಪಣೆ, ಒಬ್ಬನೇ ಕ್ರಿಸ್ತ, ಎಲ್ಲವೂ ಒಳಗೊಂಡಿದೆ, ಎಲ್ಲವೂ ಒದಗಿಸಲ್ಪಟ್ಟಿದೆ. ಪ್ರಾರ್ಥನೆ. ಓ ಯೆಹೋವನೇ, ನಮ್ಮ ದೇವರೇ, ನೀನು ಅರಣ್ಯದ ಪಾಳೆಯದಲ್ಲಿ ಸಿದ್ಧಪಡಿಸಿದ್ದನ್ನು ನಾವು ಎಷ್ಟು ಹೆಚ್ಚು ನೋಡುತ್ತೇವೋ, ನೀನು ನಮಗೆ ತೋರಿಸಿದ ಸಂಗತಿಗಳ ಆಳಕ್ಕೆ ನಾವು ಅಷ್ಟು ಹೆಚ್ಚು ಮೌನವಾಗುತ್ತೇವೆ. ಉತ್ತಮವಾದ ಹಿಟ್ಟು, ಯಾವುದೇ ಅಶುದ್ಧತೆ ಇಲ್ಲ, ಯಾವುದೇ ಅಸಮತೋಲನವಿಲ್ಲ. ಪ್ರತಿ ಶೋಧನೆಯ ಮೂಲಕ ಅರೆಯಲ್ಪಟ್ಟದ್ದು ಇನ್ನೂ ಶುದ್ಧವಾಗಿದೆ. ಸಂಪೂರ್ಣವಾಗಿ ಆವರಿಸಿದ ಎಣ್ಣೆ, ಒಣಗಿದ ಯಾವುದೇ ಸ್ಥಳವಿಲ್ಲ.
ಆತ್ಮನು ಎಲ್ಲವನ್ನು ತುಂಬಿದ್ದಾನೆ. ವರ್ಷಗಳ ಶ್ರಮ. ಆಕಸ್ಮಿಕವಾಗಿ ಏನೂ ನಡೆದಿಲ್ಲ. ಪ್ರತಿಯೊಂದು ಕ್ರಿಸ್ತನ ಕಡೆಗೆ ಚಿತ್ರಿಸಲ್ಪಟ್ಟಿದೆ. ತದನಂತರ ಆ ಜ್ಞಾಪಕಾರ್ಥ ಭಾಗವು ಮೇಲಕ್ಕೆ ಏರುತ್ತಿದೆ. ಇನ್ನು ನಿನ್ನ ಮುಂದೆ ಇದೆ, ಇನ್ನೂ ಸುಗಂಧ ಭರಿತವಾಗಿದೆ, ಇನ್ನೂ ಸ್ವೀಕರಿಸಲ್ಪಟ್ಟಿದೆ. ನಾವು ಈ ಅರ್ಪಣೆಯನ್ನು ಕೇವಲ ದೂರದಿಂದ ನೋಡಿ ಪ್ರಶಂಸಿಸುವುದು ಮಾತ್ರವಲ್ಲದೆ, ನಾವು ಅದರಿಂದಲೇ ಬದುಕಲು, ಅದನ್ನು ಭುಜಿಸಲು, ಅದರಿಂದ ಪ್ರತಿದಿನವೂ ಘೋಷಿಸಲ್ಪಡಲು ಆಹ್ವಾನಿಸಲ್ಪಟ್ಟಿದ್ದೇವೆ ಎಂಬುದಕ್ಕಾಗಿ ನಿನಗೆ ವಂದಿಸುತ್ತೇವೆ. ಆತನ ಪರಿಪೂರ್ಣ ಜೀವನದ ನುಣ್ಣಗಿನ ಇಟ್ಟು ನಾವು ನಡೆಯಬೇಕಾದ ಮಾದರಿಯಾಗಲಿ. ಆತನ ಅಭಿಷೇಕಿಸಿದ ಎಣ್ಣೆಯು ನಮಗೂ ಏನು ನೀಡಲ್ಪಟ್ಟಿದೆ ಎಂಬುದನ್ನು ನೆನಪಿರಲಿ. ಮತ್ತು ಆತನ ವಿಧೇಯತೆಯ ಬೆಲೆಬಾಳುವ ಶ್ರಮವು ನಮ್ಮ ಸ್ವಂತ ಸಮರ್ಪಣೆಯೂ ಸಹ ತಾಳ್ಮೆಯ ಮೂಲಕ ಬೆಳೆಯಬೇಕು, ಶ್ರಮೆಗಳ ಮೂಲಕ ಹದಗೊಳ್ಳಬೇಕು ಮತ್ತು ಸಂಪೂರ್ಣವಾಗಿ ನಿನಗೆ ನೀಡಲ್ಪಡಬೇಕು ಎಂಬುದನ್ನು ನಮಗೆ ಕಲಿಸಲಿ. ಯೆಹೋವನ ಮಹತ್ತನ್ನು ಬಹು ಸ್ತುತಿಪಾತ್ರನೂ ಆಗಿದ್ದಾನೆ. ಆತನ ಮಹತ್ತು ಅಗಾಧವಾದುದು. ಕೀರ್ತನೆಗಳು 145 3ನೇ ವಾಕ್ಯ. ಉತ್ತಮವಾದ ಹಿಟ್ಟು ಮತ್ತು ಅಭಿಷೇಕಿಸಲ್ಪಟ್ಟವನು ಆದ ನಮ್ಮ ಕ್ರಿಸ್ತನ ಹೆಸರಿನಲ್ಲಿ ಇದನ್ನು ಬೇಡುತ್ತೇವೆ, ನಮ್ಮ ಪರಮ ತಂದೆಯೇ. ಆಮೇನ್.